ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ 2024ರಲ್ಲಿ ಯಾವಾಗ ಬಂದಿದೆ, ಅದನ್ನು ಯಾವ ದಿನ ಆಚರಣೆ ಮಾಡಬೇಕು, ಹಾಗೆ ಅದರ ದಂತಕಥೆ ಏನು, ಈ ಕಥೆಯ ಮಹತ್ವ ಏನು, ಅದನ್ನು ಆಚರಿಸುವ ವಿಧಾನ ಹೇಗೆ, ಇವೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೀವೇನಾದರೂ ಮೊದಲನೇ ಸಲ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ಒಂದು ಅತ್ಯಂತ ಮಹತ್ವಪೂರ್ಣ ಅರ್ಥವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಆಷಾಢ ಶುಕ್ಲ ಪಕ್ಷದಂದು ಬರುವ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ದಿನದಂದು ಭಗವಾನ್ ವಿಷ್ಣುವು ನಿದ್ರಿಸುತ್ತಾನೆ. ಹಾಗೆ 4 ತಿಂಗಳ ನಂತರ ಪ್ರಬೋಧಿನಿ ಏಕಾದಶಿಯಂದು ಎಚ್ಚರಗೊಳ್ಳುತ್ತಾನೆ ಎಂದು ನಂಬಲಾಗಿದೆ. ಪದ್ಮ ಏಕಾದಶಿ, ಆಷಾಢಿ ಏಕಾದಶಿ ಹಾಗೆ ಹರಿಶಯನಿ ಏಕಾದಶಿ ಅಂತಲೂ ಕೂಡ ಇದನ್ನು ಕರೀತಾರೆ. ಈ ಏಕಾದಶಿಯನ್ನು ಪುರಿ ಜಗನ್ನಾಥ ರಥಯಾತ್ರೆಯ ನಂತರ ಆಚರಣೆ ಮಾಡಲಾಗುತ್ತೆ. ಚಾತುರ್ಮಾಸ ಅಂತಲೂ ಕೂಡ ಕರೆಯಲ್ಪಡುವ ಹಿಂದೂ ಕ್ಯಾಲೆಂಡರ್ನಲ್ಲಿ 4 ತಿಂಗಳ ಪವಿತ್ರ ಅವಧಿಯು ಈ ದಿನದಿಂದ ಪ್ರಾರಂಭವಾಗುತ್ತೆ ಅನ್ನುವ ನಂಬಿಕೆ ಇದೆ. ಹಾಗೆ ಈ ಬಾರಿ ಅಂದರೆ 2024ರಲ್ಲಿ ಜುಲೈ ತಿಂಗಳಿನಲ್ಲಿ ದೇವಶಯನಿ ಏಕಾದಶಿ ಯಾವಾಗ ಬಂದಿದೆ ಅಂತ ಮುಂದೆ ನೋಡೋಣ. ಹಾಗೆ ನಿಮ್ಗೆಲ್ರಿಗೂ ಗೊಂದಲ ಇರುತ್ತೆ, ಯಾವ ದಿನ ಆಚರಣೆ ಮಾಡಬೇಕು ಅಂದರೆ 2 ದಿನ ಏಕಾದಶಿ ಬರೋದ್ರಿಂದ ಯಾವ ದಿನವನ್ನು ನಾವು ಏಕಾದಶಿಯನ್ನಾಗಿ ಆಚರಣೆ ಮಾಡಬೇಕು ಅನ್ನುವ ಗೊಂದಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೆಗೆದು ಹಾಕೋಣ. 2024ರಲ್ಲಿ ದೇವಶಯನಿ ಏಕಾದಶಿ ತಿಥಿಯು ಜುಲೈ 16ನೇ ತಾರೀಕಿನಂದು ರಾತ್ರಿ 8:33 ಪ್ರಾರಂಭವಾಗುತ್ತೆ. ಹಾಗೆ ಜುಲೈ 17ನೇ ತಾರೀಕು ರಾತ್ರಿ 9:02 ಕೊನೆಗೊಳ್ಳುತ್ತೆ ಅಂತ ಹೇಳಲಾಗಿದೆ. ಹಾಗಾದರೆ ಈ ಬಾರಿ ಏಕಾದಶಿಯನ್ನು ಜುಲೈ 16ನೇ ತಾರೀಕಿನಂದು ಆಚರಣೆ ಮಾಡಬೇಕಾ ಅಥವಾ 17ನೇ ತಾರೀಕಿನಂದು ಆಚರಣೆ ಮಾಡಬೇಕಾ ಅನ್ನುವ ಗೊಂದಲದ ಪ್ರಶ್ನೆಗೆ ಉತ್ತರ, ಈ ಬಾರಿ ಏಕಾದಶಿಯನ್ನು ಜುಲೈ 17ನೇ ತಾರೀಕಿನಂದು ಆಚರಣೆ ಮಾಡಲಾಗುತ್ತೆ. ಅಂದರೆ ಈ ಬಾರಿ ಬುಧವಾರ ಜುಲೈ 17ನೇ ತಾರೀಕು 2024ರಲ್ಲಿ ದೇವಶಯನಿ ಏಕಾದಶಿಯನ್ನು ಆಚರಣೆ ಮಾಡುತ್ತೆ. ಇದನ್ನು ಉದಯ ಸಮಯದ ಆಧಾರದ ಮೇರೆಗೆ ದೇವಶಯನಿ ಏಕಾದಶಿಯನ್ನು ಜುಲೈ 17ನೇ ತಾರೀಕಿನಂದು ಆಚರಣೆ ಮಾಡಲು ಸೂಕ್ತ ಅಂತ ಹೇಳಲಾಗಿದೆ. ಹಾಗಾದರೆ ನಾವು ಯಾವ ಸಮಯದಲ್ಲಿ ಪಾರಣ ಮಾಡಬೇಕು ಅಂತ ನೋಡೋದಾದರೆ, ಜುಲೈ 18ನೇ ತಾರೀಕು 2024ರಲ್ಲಿ ಬೆಳಗ್ಗೆ 5:35 ಬೆಳಗ್ಗೆ 8:20 ನಡುವೆ ಪಾರಾಯಣ ಸಮಯ ಇರುತ್ತದೆ. ಹಾಗಾಗಿ ಈ ನಡುವೆ ನಾವು ಪಾರಾಯಣವನ್ನು ಮಾಡಬೇಕಾಗತ್ತೆ. ದೃಕ್ ಪಂಚಾಂಗದ ಪ್ರಕಾರ ಪಾರಣ ಅಂದರೆ ಉಪವಾಸವನ್ನು ಮುರಿಯುವುದು ಅಂತ ಅರ್ಥ. ಏಕಾದಶಿ ಉಪವಾಸದ ಮರುದಿನ ಸೂರ್ಯೋದಯದ ನಂತರ ಏಕಾದಶಿ ಪಾರಣವನ್ನು ಮಾಡಲಾಗುತ್ತದೆ. ಸೂರ್ಯೋದಯಕ್ಕೆ ಮುನ್ನ ದ್ವಾದಶಿ ಮುಗಿಯದೆಯೇ ಹೊರತು ದ್ವಾದಶಿ ತಿಥಿಯೊಳಗೆ ಪಾರಣ ಮಾಡುವುದು ಅಗತ್ಯ. ದ್ವಾದಶಿಯೊಳಗೆ ಪಾರಣ ಮಾಡದಿರುವುದು ಅಪರಾಧಕ್ಕೆ ಸಮಾನ ಅಂತ ನಂಬಲಾಗಿದೆ. ಹಾಗೆ ದೇವಶಯನಿ ಏಕಾದಶಿಯ ಪುರಾಣದ ಬಗ್ಗೆ ತಿಳಿಯೋದಾದರೆ, ಈ ಏಕಾದಶಿಯ ಇತಿಹಾಸವನ್ನು ಭಗವತ್ ಪುರಾಣದಲ್ಲಿ ಹೇಳಲಾಗಿದೆ. ಒಮ್ಮೆ ಇಂದ್ರದೇವನನ್ನು ಮತ್ತೆ ಸ್ವರ್ಗದ ರಾಜನನ್ನಾಗಿ ಮಾಡಲು ಭಗವಾನ್ ಕೃಷ್ಣನು ವಾಮನ ರೂಪವನ್ನು ತೆಗೆದುಕೊಳ್ತಾರೆ ಅಂತ ಹೇಳಲಾಗಿದೆ. ಬಲಿರಾಜನು ತನ್ನ ಶಕ್ತಿಯಿಂದ 3 ಲೋಕಗಳನ್ನು ಸ್ವಾಧೀನಪಡಿಸಿಕೊಳ್ತಾರೆ. ಹಾಗೆ ಇಂದ್ರ ದೇವನು ಸ್ವರ್ಗವನ್ನು ಕಳೆದುಕೊಂಡಾಗ ಎಲ್ಲ ದೇವತೆಗಳು ಹಾಗೆ ವಿಷ್ಣುವಿಗೆ ಮನವಿ ಮಾಡ್ತಾರೆ. ಭಗವಾನ್ ವಿಷ್ಣುವು ವಾಮನ ರೂಪವನ್ನು ತೆಗೆದುಕೊಂಡು ರಾಜ ಬಲಿಯ ಬಳಿಗೆ ಹೋದಾಗ ಅವನು ಬಲಿರಾಜನಿಂದ 3 ಗಜಗಳಷ್ಟು ಭೂಮಿಯನ್ನು ಕೇಳ್ತಾನೆ. ಬಲಿರಾಜನು ಒಪ್ಪಿಕೊಂಡಾಗ ಭಗವಾನ್ ವಾಮನನು ತನ್ನ ಮೊದಲ ಹೆಜ್ಜೆ ಇಡ್ತಾನೆ. ಅದು ಇಡೀ ಭೂಮಿಯನ್ನು ಆವರಿಸುತ್ತೆ. 2ನೇ ಹಂತದಲ್ಲಿ ಅವರು ಇಡೀ ಸ್ವರ್ಗವನ್ನು ಆವರಿಸ್ತಾರೆ. ಭಗವಾನ್ ಕೃಷ್ಣನು ರಾಜ ಬಲಿಯನ್ನು ಹೀಗೆ ಕೇಳ್ತಾನೆ, ನಾನು ಮುಂದಿನ ಹೆಜ್ಜೆಯನ್ನು ಎಲ್ಲಿ ತೆಗೆದುಕೊಳ್ಳಬೇಕು ಅಂತ. ಆಗ ಬಲಿರಾಜನು ತನ್ನನ್ನು ಪರೀಕ್ಷಿಸಲು ಬಂದಿದ್ದಾನೆಂದು ಗುರುತಿಸ್ತಾನೆ. ಜೊತೆಗೆ ಅವನು ತಲೆಯನ್ನು ಬಾಗಿಸ್ತಾನೆ. ನಂತರ ವಿಷ್ಣುವು ರಾಜ ಬಲಿಯನ್ನು ಪಾತಾಳ ಲೋಕಕ್ಕೆ ಕಳುಹಿಸ್ತಾನೆ. ಆದರೆ ಬಲಿರಾಜನ ಔದಾರ್ಯವನ್ನು ಕಂಡು ಭಗವಾನ್ ಸಂತುಷ್ಟನಾಗಿ ಆತನಿಗೆ ವರವನ್ನು ಕೇಳುವಂತೆ ಕೇಳ್ಕೊಳ್ತಾನೆ. ರಾಜಬಲಿಯು ಭಗವಾನ್ ವಿಷ್ಣುವನ್ನ ಅರಮನೆಯಲ್ಲಿ ತನ್ನೊಂದಿಗೆ ವಾಸಿಸುವ
ಹಾಗೆ ಅವನಿಗೆ ಸೇವೆ ಮಾಡುವ ಭಾಗ್ಯವನ್ನ ನೀಡುವ ವರವನ್ನ ಕೇಳ್ತಾನೆ. ಇದು ಲಕ್ಷ್ಮೀ ದೇವಿಯನ್ನ ವಿಚಲಿತಗೊಳಿಸತ್ತೆ. ಹಾಗೆ ಲಕ್ಷ್ಮೀ ದೇವಿಯು ರಾಜಬಲಿಯನ್ನ ತನ್ನ ಸಹೋದರನನ್ನಾಗಿ ಮಾಡಿಕೊಳ್ತಾಳೆ. ಜೊತೆಗೆ ವಿಷ್ಣುವನ್ನ ತನ್ನ ವಾಗ್ದಾನದಿಂದ ಬಿಡುಗಡೆ ಮಾಡುವಂತೆ ಕೇಳ್ಕೊಳ್ತಾಳೆ. ಆದರೆ 4 ತಿಂಗಳು ಪಾತಾಳ ಲೋಕದಲ್ಲಿ ನಿದ್ರಿಸುವುದಾಗಿಯೂ, ಜೊತೆಗೆ ಈ ಸಮಯದಲ್ಲಿ ಜಗತ್ತು ಸುಗಮವಾಗಿ ನಡೆಯಲಿ ಅಂತ ವಿಷ್ಣುದೇವರು ಹೇಳಿದ ಕಾರಣ ಈ 4 ತಿಂಗಳು ಇಡೀ ಜಗತ್ತನ್ನ ನಡೆಸುವ ಹೊಣೆಯನ್ನ ನಾರಾಯಣ ಭಗವಂತ ಶಿವನಿಗೆ ವಹಿಸ್ತಾನೆ. ಆದ್ದರಿಂದ ಚಾತುರ್ಮಾಸದ ಸಮಯದಲ್ಲಿ ಜಗತ್ತು ಶಿವನಿಂದ ನಡೆಸಲ್ಪಡುತ್ತದೆ. ಜೊತೆಗೆ ಈ ಸಮಯದಲ್ಲಿ ಶಿವನನ್ನ ಪೂಜಿಸುವುದು ವಿಶೇಷ ಮಹತ್ವವನ್ನ ಹೊಂದಿದೆ ಅಂತ ನಂಬಲಾಗಿದೆ. ಹಾಗಾದ್ರೆ ಈ ದೇವಶಯನಿ ಏಕಾದಶಿಯ ಉಪವಾಸವನ್ನ ಕೈಗೊಳ್ಳುವವರು ಹೇಗೆ ಪೂಜೆ ಮಾಡಬೇಕು, ಆ ದಿನ ಹೇಗೆ ನಿಯಮವನ್ನ ಪಾಲನೆ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಈ ವ್ರತವನ್ನ ಆರಂಭಿಸುವವರು ಬೆಳಗ್ಗೆ ಬೇಗನೆ ಎದ್ದೇಳಬೇಕಾಗತ್ತೆ. ಬೇಗನೆ ಎದ್ದು ತಣ್ಣೀರಿನ ಸ್ನಾನವನ್ನ ಮಾಡಬೇಕಾಗತ್ತೆ. ಹಾಗೇನೆ ಪೂಜೆಗೋಸ್ಕರ ಭಗವಾನ್ ವಿಷ್ಣುವಿನ ಮಂತ್ರವನ್ನ ಪಠಣೆ ಮಾಡ್ತಾ ಪೂಜೆಯನ್ನ ಮಾಡಬೇಕಾಗತ್ತೆ. ವಿಷ್ಣುವಿನ ಯಾವುದೇ ಮಂತ್ರವನ್ನ ತೆಗೆದುಕೊಂಡ್ರೂ ಸಹ ಅದು 108 ಬಾರಿ ಪಠನೆ ಮಾಡಬೇಕಾಗತ್ತೆ. ಹಾಗೇನೆ ವಿಷ್ಣುವಿನ ಯಾವುದೇ ಪೂಜೆಯನ್ನ ತೆಗೆದುಕೊಂಡ್ರೂ ಸಹ ಅದು ತುಳಸಿ ಇಲ್ಲದೆ ಮಹತ್ವವನ್ನ ಪಡ್ಕೊಳ್ಳಲ್ಲ. ಹಾಗಾಗಿ ವಿಷ್ಣುವಿನ ಪೂಜೆಗಾಗಿ ತುಳಸಿಯನ್ನ ನೀವು ನೀಡೋದು ಉತ್ತಮ. ಅಂದರೆ ತುಳಸಿ ದಳದಿಂದ ಅಲಂಕಾರ ಮಾಡ್ಬೋದು. ಹಾಗೆ ತುಳಸಿ ತೀರ್ಥವನ್ನ ಪ್ರಸಾದವನ್ನಾಗಿ ನೀಡೋದು. ಹೀಗೆ ತುಳಸಿಯನ್ನ ಉಪಯೋಗಿಸಿ ಪೂಜೆಯನ್ನ ಮಾಡಿದರೆ ನಾವು ಹೆಚ್ಚಿನ ಫಲವನ್ನ ಅನುಭವಿಸಬಹುದು. ಹಾಗೆಯೇ ಈ ದಿನ ಯಾರು ಬೇಡಿ ಬಂದಲ್ಲಿ ಅಥವಾ ಅಸಮರ್ಥರಿಗೆ ನೀವು ಸಹಾಯವನ್ನ ಮಾಡಬೇಕಾಗತ್ತೆ. ಜೊತೆಗೆ ದೇವಶಯನಿ ಏಕಾದಶಿಯ ವ್ರತವನ್ನ ಪಾಲನೆ ಮಾಡೋರು ಭೂಮಿಯ ಮೇಲೆ ಮಲಗಬೇಕಾಗತ್ತೆ. ಅಂದರೆ ಹಾಸಿಗೆಯ ಮೇಲೆ ಮಲಗದೆ ನೆಲದ ಮೇಲೆ ಮಲಗಬೇಕಾಗತ್ತೆ. ಜೊತೆಗೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕಾಗತ್ತೆ. ಇದರಿಂದ ನಾವು ಹೆಚ್ಚಿನ ಫಲವನ್ನ ಅನುಭವಿಸಬಹುದು ಅಂತ ಹೇಳಲಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ದೇವಶಯನಿ ಏಕಾದಶಿಯ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಿಮ್ಮ ರಿಲೇಟಿವ್ಸ್ ಜೊತೆ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ಫಾರ್ಮೇಷನನ್ನು ಹಂಚ್ಕೊಳ್ಳಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ. ಅದನ್ನು ಎನೇಬಲ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಇದರಿಂದ ನೀವು ಮಿಸ್ ಮಾಡದೆ ವಿಡಿಯೋಗಳನ್ನು ನೋಡ್ಬೋದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಏಕಾದಶಿಯ ಶುಭಾಶಯಗಳು.